ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್. ಇದು ಬುಧವಾರ ಬೆಳಗ್ಗೆ ಲಾಗ್ ಆಗಿರುತ್ತೆ. ಹಾಗೆ ಇವತ್ತಿನ ಲಾಗಲ್ಲಿ ಶೇಂಗಾ ಚಿಕ್ಕಿ ಅಥವಾ ಶೇಂಗಾ ಬರ್ಫಿನ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹಾಗಾಗಿ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡ್ದೇ ನೋಡಿ. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ದೊಂದು ಸಬ್ಸ್ಕ್ರೈಬ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಇನ್ನು ಬೆಳಗಿನ ಬ್ರೇಕ್ಫಾಸ್ಟಿಗೆ ಅಂತ ಇವತ್ತು ಲೇಟಾಗಿನೇ ಬ್ರೇಕ್ಫಾಸ್ಟ್ನ ಮಾಡ್ತಾಯಿದ್ದೀನಿ. ಯಾಕಂದರೆ ಇಲ್ಲೂ ಸಹ ನಮ್ಮಮ್ಮ ಗಂಜಿನ ಮಾಡಿರ್ತಾರೆ. ಹಾಗಾಗಿ ಗಂಜಿ ಕುಡಿದ್ಮೇಲೆ ಅಷ್ಟಾಗಿ ಬೇಗ ಹಸುವಾಗೋದಿಲ್ಲ ನೋಡಿ. ಹಾಗಾಗಿ ಇವತ್ತು 10 ಗಂಟೆಯಿಂದಲೇ ಬ್ರೇಕ್ಫಾಸ್ಟ್ನ ಮಾಡಿದ್ರೆ ಆಯಿತು ಅಂತೇಳಿ 10 ಗಂಟೆಗೆ ಬ್ರೇಕ್ಫಾಸ್ಟ್ನ ಮಾಡ್ತಾಯಿದ್ದೀನಿ. ಇದೆಲ್ಲ ಮಾಡೋಷ್ಟರಲ್ಲಿ 11 ಗಂಟೆ ಆಗುತ್ತೆ. 11 ಗಂಟೆ ಮೇಲೆ ಇವತ್ತಿನ ಬ್ರೇಕ್ಫಾಸ್ಟ್ನ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟಿಗೆ ಬಿಸಿಬೇಳೆ ಬಾತ್ ಮಾಡಿದ್ರೆ ಆಯಿತು ಅಂತ ಇಲ್ಲಿ ಬಿಸಿಬೇಳೆ ಬಾತನ್ನ ರೆಡಿ ಮಾಡ್ತಾಯಿದ್ದೀನಿ. ಇನ್ನು ಬಿಸಿಬೇಳೆ ಭಾತೆಲ್ಲ ಮಾಡಿದ್ದಾಯಿತು. ಮಿಕ್ಕೊಂಡಿರೋಂತಹ ಕೆಲಸನೆಲ್ಲ ಮುಗಿಸ್ಕೊಂಡು ಇವತ್ತು ಶೇಂಗಾ ಚಿಕ್ಕಿ ಮಾಡಬೇಕು ಅಂತ ಅಂದ್ಕೊಂಡಿಲ್ವ. ಹಾಗಾಗಿ ಒಂದು ಸ್ವಲ್ಪ ಶೇಂಗಾನು ಸಹ ಬಿಡಿಸ್ಕೋಬೇಕಾಗಿತ್ತು. ಆ ಕೆಲಸನೂ ಸಹ ಇಲ್ಲಿ ಮುಗಿಸ್ಕೊತಿದ್ದೀನಿ. ಇನ್ನು ಇಲ್ಲಿ ಶೇಂಗಾ ಚಿಕ್ಕಿನ ಯಾವ ಥರ ಮಾಡ್ತಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ ನೋಡಿ. ಮೊದಲಿಗೆ ಶೇಂಗಾನ ನಾವು ನೀಟಾಗಿ ಹುರ್ಕೋಬೇಕಾಗುತ್ತೆ. ಯಾವ ಥರ ಅಂದರೆ ಮೇಲೆಗಡೆ ಸಿಪ್ಪೆ ಎಲ್ಲ ಬರಬೇಕು, ಆ ಥರ ಮಾತ್ರ ಹುರ್ಕೋಬೇಕು. ತುಂಬ ಕಪ್ಪಗೆ ಆಗೋ ಥರ ನೀವು ಹುರಿಯೋದಕ್ಕೇನು ಹೋಗ್ಬೇಡಿ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ವಿಡಿಯೋದಲ್ಲಿ. ಈ ಥರ ಹುರ್ಕೊಂಡು ಮೇಲ್ಗಡೆ ಸಿಪ್ಪೆನೆಲ್ಲ ತೆಗೆದುಬಿಡಿ. ಅದಾದ ನಂತರ ರಿವರ್ಸ್ ಪಲ್ಸಲ್ಲಿ ಒಂದು ಸರಿ ಮಿಕ್ಸಿನ ರನ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಯಾವ ಥರ ನಾನು ಮಿಕ್ಸಿನ ರನ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ನಿಮಗೆ ಬೇಕಾದರೆ ಇಡೇ ಶೇಂಗಾನು ಹಾಗೇ ಹಾಕೋಬೋದು. ಆದರೆ ಶೇಂಗಾ ಚಿಕ್ಕಿ ತಿನ್ನುವಾಗ ಹಾಗೇ ಬಂದುಬಿಡುತ್ತೆ ಅಂತ ನಾನು ಸ್ವಲ್ಪ ಈ ಥರ ಕ್ರಷ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಅಷ್ಟೇ. ಇನ್ನು ನಾನಿಲ್ಲಿ 1-2 ಕಪ್ ಆಗುವಷ್ಟು ಶೇಂಗಾ ತೊಗೊಂಡಿದ್ದೆ. ಅದಕ್ಕೆ 1 ಕಪ್ ಆಗುವಷ್ಟು ಬೆಲ್ಲನ ತೊಗೊಳ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಸ್ವೀಟ್ ಇರುತ್ತೆ, ಹಾಗಾಗಿ ನಾನಿಲ್ಲಿ ಕಡಿಮೆನೇ ಬಳಸ್ಕೊತಾ ಇದ್ದೀನಿ. ನೀವು ಬೇಕಾದರೆ ಸಮ ಪ್ರಮಾಣದಲ್ಲಿ ತೊಗೋಬೋದು. ಇನ್ನು ಇಲ್ಲಿ ಒಂದು ಬಾಣಲಿ ಇಟ್ಕೊಂಡು ನಾನು ತೊಗೊಂಡಿರುವಂತಹ ಬೆಲ್ಲನ ಬಾಣಲಿಗೆ ಹಾಕ್ಕೊತಾ ಇದ್ದೀನಿ. ಒಂದು ಚಿಕ್ಕ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೋಬೇಕಾಗುತ್ತೆ. ಅದೆಲ್ಲ ಪೂರ್ತಿ ಕರಗಿ ಈ ಥರ ನೊರೆ ಬರೋದಕ್ಕೆ ಶುರು ಆಗುತ್ತೆ. ಅಂಥ ಟೈಮಲ್ಲಿ ನಾವು ಪಾಕ ಬಂದಿದೆಯೋ ಇಲ್ವೋ ಅಂತ ಇಲ್ಲಿ ನೋಡ್ತಾ ಇದ್ದೀನಿ ನೋಡಿ. ನಾನು ತುಂಬಾ ಬೇಗನೆ ಆಗಿಬಿಡುತ್ತೆ. ನಾವು ನಾರ್ಮಲಾಗಿ ಈ ಉಂಡೆ ಅದೆಲ್ಲ ಮಾಡುವಾಗ ಸ್ವಲ್ಪ ಜಾಸ್ತಿ ಕಾಯಬೇಕಾಗುತ್ತೆ ನೋಡಿ ಪಾಕ ಬರೋದಕ್ಕೆ. ಈ ಶೇಂಗಾ ಚಿಕ್ಕಿ ಮಾಡೋದಕ್ಕೆ ಬೇಗನೆ ಪಾಕ ಬಂದುಬಿಡುತ್ತೆ. ಯಾಕಂದರೆ ನಾವು ಇದಕ್ಕೆ ನೀರೇನು ಜಾಸ್ತಿ ಸೇರಿಸಿರಲ್ಲ ನೋಡಿ. ಹಾಗಾಗಿ ಬೇಗ ಪಾಕ ಬಂದುಬಿಡುತ್ತೆ. ಹಾಗೆ ಇನ್ನೇನು ಪಾಕ ಬರೋದಕ್ಕೆ ಶುರು ಆಗಿತ್ತು. ಹಾಗಾಗಿ ಇದಕ್ಕೆ 1 ಸ್ಪೂನ್ ಆಗುವಷ್ಟು ತುಪ್ಪನೂ ಸಹ ಸೇರಿಸ್ಕೊಂಡಿದ್ದಾಯಿತು. ಇನ್ನು ಸೇರಿಸ್ಕೊಂಡು ನೀಟಾಗಿ ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಈ ಥರ ಕುದಿಯುವಾಗ ಅದರದ್ದು ಪರಿಮಳ ಮಾತ್ರ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ನನಗೇನೋ ಗೊತ್ತಿಲ್ಲ, ಈ ಥರ ಕುದಿಯುವಾಗ ಬೆಲ್ಲದ ಪರಿಮಳ ಅಂದರೆ ತುಂಬಾ ಇಷ್ಟ ಆಗುತ್ತೆ.
ಇನ್ನು ಇಲ್ಲಿ ಇನ್ನೊಂದು ಸರಿ ನಾನು ಆ ಪಾಕ ಬಂದಿದೆಯೋ ಇಲ್ಲೋ ಅಂತ ಚೆಕ್ ಮಾಡ್ತಿದ್ದೀನಿ. ನೋಡಿ ಇವಾಗ ಹಾಕಿರೋಂತಹ ಪಾಕ ಕರೆಕ್ಟಾಗಿ ನಾವು ಹಾಕಿರೋಂತಹ ಜಾಗದಲ್ಲೇ ಕೂತ್ಕೊಂಡಿದೆ, ಎಲ್ಲೂ ಸಹ ಜಾರಿಬಿಟ್ಟು ಹೋಗಲಿಲ್ಲ. ಫಸ್ಟಿಗೆ ಹಾಕಿರೋಂತಹ ಪಾಕ ಏನಿತ್ತಲ್ವ ಅದು ನೀರಿಗೆ ಹಾಕಿದ ತಕ್ಷಣವೇ ಜಾರ್ತಾ ಇತ್ತು. ಇದು ಒಂದೇ ಹತ್ರ ಕೂತ್ಕೊಂಡಿದೆ. ಹಾಗೆ ಕೈಯಲ್ಲಿ ತೆಗೆದು ನೋಡಿದಾಗ ಈ ಥರ ಗಟ್ಟಿ ಬಂದುಬಿಡಬೇಕು. ನಾವು ತಟ್ಟೆ ಮೇಲೆ ಹಾಕಿದ್ರೆ ಟಕ್ ಟಕ್ ಅಂತ ಸೌಂಡ್ ಬರಬೇಕು. ಆ ಥರ ಆದರೆ ಇದು ಕರೆಕ್ಟಾಗಿರುವಂತಹ ಪಾಕ ರೆಡಿಯಾಗಿದೆ ಅಂತ. ಹಾಗೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾನು ಸಹ ಚೆಕ್ ಮಾಡ್ತಿದ್ದೀನಿ. ಚೆನ್ನಾಗಿ ಸೌಂಡ್ ಬರ್ತಾಯಿತ್ತು ಇದರಿಂದ. ಹಾಗಾಗಿ ಇನ್ನು ಇದಕ್ಕೆ ನಾನೇನು ಕ್ರಷ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಶೇಂಗಾನ, ಅದನ್ನು ಸೇರಿಸ್ಕೊತಿದ್ದೀನಿ. ಇನ್ನು ಜಾಸ್ತಿ ಕುದ್ಸೋಕೆ ಹೋದರೆ ತೀರಾ ಗಟ್ಟಿಯಾಗಿಬಿಡುತ್ತೆ ಅಂತೇಳ್ಬಿಟ್ಟು ಈ ಟೈಮಲ್ಲಿ ಹಾಕ್ಕೊತಿದ್ದೀನಿ. ಹಾಕ್ಕೊಂಡು ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸ್ಟೋವ್ನ ಆನ್ ಮಾಡಿ ಇಟ್ಕೊಂಡು ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸ್ಟೋವ್ ಆಫ್ ಮಾಡಿಬಿಟ್ರೆ ಬೇಗನೆ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ಇನ್ನು ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆಗೆ ತುಪ್ಪನೂ ಸಹ ನಾನಿಲ್ಲಿ ಮೊದಲೇ ಸೌರು ಇಟ್ಕೊಂಡಿರೋಂತಹ ತುಪ್ಪದ ತಟ್ಟೆಗೆ ನಾವೇನು ಕಲಸಿಟ್ಟಿದ್ದೀವಿ ನೋಡಿ ಬೆಲ್ಲದ ಪಾಕ ಹಾಗೆ ಶೇಂಗಾನ, ಅದನ್ನು ನೀಟಾಗಿ ಹಾಕ್ಕೊಂಡು ಇದನ್ನು ಈ ಥರ ಹರಡ್ಕೋಬೇಕಾಗುತ್ತೆ. ನಿಮಗೆ ತುಂಬ ತೆಳುವಾಗಿ ಬೇಕು ಅಂದರೆ ನೀವು ತೆಳುವಾಗಿಯೂ ಸಹ ಹಾಕ್ಕೋಬೋದು, ಇಲ್ಲ ನಮಗೆ ಮೀಡಿಯಮ್ ಆಗಿ ಬೇಕು ಅಂದರೆ ನೀವು ಮೀಡಿಯಮ್ ಆಗಿಯೂ ಸಹ ಹಾಕ್ಕೋಬೋದು. ಈ ಅಂಗಡಿಗಳಲ್ಲೆಲ್ಲ ಒಂದು ಸ್ವಲ್ಪ ತೆಳುವಾಗಿಯೇ ಕೊಡ್ತಾರೆ. ನಾನಿಲ್ಲಿ ಒಂದು ಸ್ವಲ್ಪ ದಪ್ಪದಾಗಿಯೇ ಮಾಡ್ತಾಯಿದ್ದೀನಿ. ತುಂಬ ಚಿಕ್ಕದಾದರೆ ಒಬ್ಬೊಬ್ಬರು 2-3 ತಿಂತಾರೆ. ಈ ಥರ ದಪ್ಪದಾಗಿಬಿಟ್ರೆ 1 ಅಥವಾ 2 ತಿನ್ಕೊಂಡ್ಬಿಡ್ತಾರೆ. ಹಾಗಾಗಿ ಇಲ್ಲ ತಟ್ಟೆಗೆಲ್ಲ ಹಾಕ್ಬಿಟ್ಟು ನೀಟಾಗಿ ಒಂದು ಬೌಲಿಗೆ ಒಂದು ಚೂರು ತುಪ್ಪ ಸವರ್ಬಿಟ್ಟು ಈ ಥರ ಅದನ್ನು ಪ್ರೆಸ್ ಮಾಡಿ ಹರಡ್ತಾ ಇದ್ದೀನಿ ನೋಡಿ. ಮೇಲ್ಗಡೆ ಪೂರ್ತಿಯಾಗಿ ನೈಸ್ ಆಗಬೇಕು, ಆವಾಗ ನೀಟಾಗಿ ಅದು ಹೊಂದ್ಕೊಂಬಿಟ್ಟಿರುತ್ತೆ. ಇನ್ನು ಇದು ಬಿಸಿ ಇರುವಾಗಲೇ ಇದನ್ನು ಕಟ್ ಮಾಡ್ಕೋಬೇಕಾಗತ್ತೆ, ಯಾಕಂದರೆ ಆರಿದ ಮೇಲೆ ತುಂಬಾ ಗಟ್ಟಿಯಾಗಿಬಿಡುತ್ತೆ ನೋಡಿ. ಆವಾಗ ನಮಗೆ ಕಟ್ ಮಾಡೋದಕ್ಕೂ ಸಹ ಆಗೋದಿಲ್ಲ. ಹಾಗಾಗಿ ಒಂಚೂರು ತುಪ್ಪನ ಚಾಕುಗೆ ಸವರ್ಬಿಟ್ಟು ಇದನ್ನು ಈ ಥರ ಕಟ್ ಮಾಡ್ಕೊಳ್ಳಿ. ನಿಮಗೆ ಯಾವ ಸೈಜ್ ಬೇಕು ನೋಡಿ ನೀವು ಆ ಸೈಜ್ನಲ್ಲಿ ನೀವು ಕಟ್ ಮಾಡ್ಕೋಬೋದು. ನಾನು ಸಹ ಇಲ್ಲಿ ಚಿಕ್ಕದಾಗಿಯೇ ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಬೇಸಿಗೆ ರಜೆ ಇರೋದ್ರಿಂದ ಮಕ್ಕಳಿಗೆ ಮನೇಲಿ ಈ ಥರ ತಿಂಡಿಗಳು ಇಡಲೇಬೇಕಾಗತ್ತೆ. ಇಲ್ಲ ಅಂದರೆ ಅಮ್ಮ ಕಾಸು ಕೊಡು ಅಂಗಡಿಗೆ ಹೋಗಿ ಏನಾದ್ರು ತೊಗೊಂಬಂದು ತಿಂತೀವಿ ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ಮನೇಲಿ ಹೇಗಿದ್ರು ಶೇಂಗಾ ಇತ್ತು ಅಂತೇಳ್ಬಿಟ್ಟು ಇವತ್ತು ಈ ರೆಸಿಪಿನ ಮಾಡಿ ಮಕ್ಕಳಿಗೆ ಇಡ್ತಾಯಿದ್ದೀನಿ ಅಷ್ಟೇ ನಾನು. ಇನ್ನು ನೋಡಿ ಎಲ್ಲ ನಾನು ನೀಟಾಗಿ ಇದನ್ನು ಕಟ್ ಮಾಡಿ ಬಿಡ್ತಾಯಿದ್ದೀನಿ. 1 ಅವರ್ ಅಥವಾ 1.5 ಅವರ್ ಆದರೂ ಬಿಡಬೇಕಾಗುತ್ತೆ ನೀವು. ಹಾಗೆ ನೋಡ್ತಾ ಇರ್ಬೋದು, ಇಲ್ಲಿ 1 ಅವರ್ ಆದಮೇಲೆ ನಾನು ಯಾವ ಥರ ತೆಗಿತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ನಮ್ಮ ಮನೇಲಿಗೆ ಮಕ್ಕಳು ತಡಿಲೇ ಇಲ್ಲ. ಅದನ್ನ ನೋಡಿಬಿಟ್ಟು ನಾನು ಸ್ವಲ್ಪ ಚಿಕ್ಕದಾಗಿರುವಂತಹ ಪೀಸ್ಗಳನ್ನ ತಿಂತೀವಿ ಅಂತ ಅಂದರು. ಹಾಗಾಗಿ 1-2 ಚಿಕ್ಕ ಪೀಸ್ಗಳನ್ನ ಅವ್ರಿಗೆ ಕಟ್ ಮಾಡಿ ಕೊಟ್ಟಿದ್ದೀನಿ. ಇನ್ನು ಇಲ್ಲಿ ನಮ್ಮಪ್ಪ ಬಿಡಿಸ್ಕೊಡ್ತಾ ಇದ್ದಾರೆ. ತುಂಬ ಗಟ್ಟಿ ಇರುತ್ತಲ್ವ, ನಾನು ಬಿಡಿಸ್ಕೊಡ್ತೀನಿ ಕೊಡು ಅಂತ ಹೇಳಿ ನಮ್ಮಪ್ಪ ಬಿಡಿಸ್ಕೊಡ್ತಾ ಇದ್ದಾರೆ. ಹಾಗೆ ನೀವು ನೋಡಿರ್ಬೋದು, ಇಲ್ಲಿ ನಮ್ಮಪ್ಪ ತಟ್ಟೆನ ಉಲ್ಟಾ ಮಾಡಿಬಿಟ್ಟು ಒಂದು ಸ್ವಲ್ಪ ಬಡಿದ ತಕ್ಷಣವೇ ಅದು ಯಾವ ಥರ ಬಿತ್ತು ಅಂತ ಹೇಳ್ಬಿಟ್ಟು, ಅಂದರೆ ತುಪ್ಪನ ಸವರ್ಬಿಟ್ಟು ನಾವು ಈ ಥರ ಹಾಕಿಬಿಟ್ರೆ ತೆಗೆಯೋದಕ್ಕೂ ಸಹ ಕಷ್ಟನೇ ಆಗೋದಿಲ್ಲ. ಹಾಗೆ ನಾವು ಮೊದಲಿಗೆ ಕಟ್ ಮಾಡಿ ಇಟ್ಕೊಂಡಿರೋದ್ರಿಂದ ನಾವು ಕಟ್ ಮಾಡಿರುವಂತಹ ಜಾಗದಲ್ಲಿ ಈ ಥರ ಮುರ್ಕೊಂಬಿಟ್ರೆ ನೀಟಾಗಿ ಸ್ಕ್ವೇರಲ್ಲಿ ಬಂದುಬಿಡುತ್ತೆ ನಾವು ಮಾಡಿರೋವಂತಹ ಶೇಂಗಾ ಚಿಕ್ಕಿ. ಹಾಗೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಇನ್ನು ಇಲ್ಲಿ ನಮ್ಮಪ್ಪ ಪೂರ್ತಿಯಾಗಿ ಎಲ್ಲ ಚಿಕ್ಕಿನೂ ಸಹ ಬಿಡಿಸಿ ಕೊಡ್ತಾಯಿದ್ರು. ಹಾಗೆ ನಮ್ಮ ಮನೇಲಿ ನಮ್ಮಪ್ಪ ತುಂಬ ಚೆನ್ನಾಗಿ ಸ್ವೀಟ್ ಮಾಡ್ತಾರೆ. ನಮ್ಮ ಕಡೆ ಕರದಂಟು ಅಂತ ಹೇಳ್ತೀವಿ ನೋಡಿ, ಅದನ್ನೆಲ್ಲ ನಮ್ಮ ಮನೇಲಿ ಮಾಡೋದು ನಮ್ಮಪ್ಪನೇ. ಕರದಂಟು ಆಯಿತು, ರವೆ ಉಂಡೆ ಆಯಿತು, ಹಾಗೆ ಶೇಂಗಾ ಉಂಡೆ ಆಯಿತು, ಅದೆಲ್ಲ ನಮ್ಮಪ್ಪನೇ ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿ ರುಚಿಯಾಗಿ ಮಾಡಿಕೊಡ್ತಾರೆ. ಆದರೆ ಇವಾಗ ಅವ್ರಿಗೆ ಒಂದು ಸ್ವಲ್ಪ ವಯಸ್ಸಾಗಿರೋದ್ರಿಂದ ಅಷ್ಟಾಗಿ ಮಾಡೋದಕ್ಕೆ ಆಗೋದಿಲ್ಲ. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಸಹ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡಿಟ್ಟಿದ್ದೀನಿ. ಯಾವ ಥರ ಕಾಣ್ತಾ ಇದೆ ಹೇಳ್ಬಿಟ್ಟು. ಮೇಲ್ಗಡೆ ಶೈನಿಂಗ್ ಆಗಿ ಹಾಗೆ ಸಖತ್ ಟೇಸ್ಟಿಯಾಗಿ ದಪ್ಪದಾಗಿರುವಂತಹ ಶೇಂಗಾ ಚಿಕ್ಕಿ ರೆಡಿನೇ ಆಗೋಯಿತು. ಸೂಪರ್ ಟೇಸ್ಟಿಯಾಗಿರುತ್ತೆ. ನಮ್ಮ ಮನೇಲಿ ಬೇಸಿಗೆ ರಜೆ ಶುರುನೇ ಆಗೋಯಿತು. ಮನೇಲಿ ಮಕ್ಕಳಿದ್ದಾಗ ಈ ಥರ ತಿಂಡಿಗಳನ್ನ ಮಾಡಿ ಕೊಡಲೇಬೇಕಾಗತ್ತೆ. ಇನ್ನು ಹಾಗೆ ಇದೆಲ್ಲ ಮಾಡೋ ಅಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ಒಂಚೂರು ನಮ್ಮ ಗ್ಯಾಂಗ್ ಜೊತೆ ಕೂತ್ಕೊಂಡು ಇಲ್ಲಿ ಮಾತುಕತೆನ ಮಾಡ್ತಾಯಿದ್ದೀನಿ. ನಾನು ಊರಿಗೆ ಬಂದಾಗ ಇದೇ ನಮ್ಮದು ಪ್ಲೇಸು, ಕೂತ್ಕೊಂಡು ಮಾತಾಡೋದು. ಅಕ್ಕಪಕ್ಕ ಎಲ್ಲ ಇರ್ತಾರೆ ನೋಡಿ, ಅವರೆಲ್ಲ ಕೂತ್ಕೊಂಡು ಈ ಥರ ಮಾತಾಡ್ಕೊಂಡು ಕೂತಿರ್ತೀವಿ. ಒಂಥರ ಏನೋ ಬೇಸಿಗೆ ರಜೆ ಬಂದರೆ ಅಂತೂ ಮಜಾ. ನನಗೆ ಮಾತ್ರ ಬೇಸಿಗೆ ರಜೆ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಇಲ್ಲಿ ಬಂದುಬಿಟ್ರೆ ಈ ಊರಲ್ಲೆಲ್ಲ ಬೆಂಗಳೂರಲ್ಲೆಲ್ಲ ನಾವು ನಮ್ಮ ಪಾಡಿಗೆ ನಾವು ಇರ್ತೀವಿ. ಅಷ್ಟಾಗಿ ಜಾಸ್ತಿ ಹೊರ್ಗಡೆ ಕೂತ್ಕೊಂಡು ಮಾತಾಡೋದಕ್ಕೇನು ಹೋಗೋದಿಲ್ಲ. ಇಲ್ಲಿ ಬಂದರೆ ಮಾತ್ರ ನಾನು ಬಂದಾಗಲೆಲ್ಲ ಇವರೆಲ್ಲ ಬಂದು ಕೂತ್ಕೊಂಡು ನನ್ನ ಜೊತೆಗೆ ಮಾತಾಡ್ತಾರೆ. ಅದು ಹೆಂಗೆ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ ನನಗೆ, ಆ ಥರ ಅನ್ನಿಸ್ತಾ ಇರುತ್ತೆ. ಅವರು ಅಷ್ಟೇ, ನಾನು ಬಂದಾಗ ಪಾಪ ಅವ್ರದ್ದು ಏನೇ ಕೆಲಸ ಇರಲಿ ಬಿಟ್ಟು ಬಂದು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಒಂಥರ ಏನೋ ಅಕ್ಕಪಕ್ಕದವ್ರು ಅಂದರೆ ನಾವು ಒಂಥರ ಸಂಬಂಧಿಕರ ಥರನೇ ಇದ್ದೀವಿ ಇಲ್ಲೆಲ್ಲ. ಹಾಗಾಗಿ ಇನ್ನು ಇಲ್ಲಿ ಹಪ್ಪಳಕ್ಕೆ ಅಕ್ಕಿನೂ ಸಹ ನೆನೆಸಿಟ್ಟಿದ್ವಿ. ಅದನ್ನೆಲ್ಲ ನೀಟಾಗಿ ತೊಳೆದಿಲ್ಲಿ ಒಣಗಾಕಬೇಕಾಗಿತ್ತು.
ಆ ಕೆಲಸನೂ ಸಹ ಮುಗಿಸ್ಕೊತಾ ಇದ್ದೀನಿ. ಇನ್ನು ಮೊನ್ನೆ ಶೇಂಗಿ ಮಾಡಿದರು ನಮ್ಮಮ್ಮ, ಅದನ್ನು ವೀಡಿಯೋ ಮಾಡ್ಕೊಳ್ಳೋಣ ಅಂದರೆ ನಮ್ಮಮ್ಮ ಬೆಳಗ್ಗೆ 6 ಗಂಟೆನಷ್ಟರಲ್ಲಿ ಮುದ್ದೆನೆಲ್ಲ ಮಾಡಿಟ್ಬಿಟ್ಟಿದ್ರು. ಮುದ್ದೆ ಎಲ್ಲ ಮಾಡಿದ ಮೇಲೆ ಶೇಂಗಿನ ಯಾವ ಥರ ತೋರಿಸೋದು ಅಂತ ನನಗೂ ಸಹ ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಅದನ್ನು ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೇ ಹೋಗಲಿಲ್ಲ. ಹಾಗಾಗಿ ಇದು ಹಪ್ಪಳ ಮಧ್ಯಾಹ್ನ ಮಾಡೋದಲ್ವಾ, ಹಾಗಾಗಿ ಈ ವಿಡಿಯೋನ ನಾನು ಶೇರ್ ಮಾಡಿದರೆ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ನಮ್ಮಮ್ಮ, ಅಂದರೆ ಇದ್ರದ್ದು ಪ್ರೊಸೀಜರ್ ಒಂದು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಹಾಗಾಗಿ ನಾವು 3 ದಿನದಿಂದ ಅಕ್ಕಿನ ನೆನೆಸಿಟ್ಟಿದ್ರು. ಇವತ್ತು ಅಕ್ಕಿನ ತೊಳೆದ್ಬಿಟ್ಟು ನೀಟಾಗಿ ಒಣಗಕ್ಕೆ ಹಾಕ್ತಾಯಿದ್ದಾರೆ. ಇನ್ನು ಅದಾದ ನಂತರ ಮತ್ತೆ ಸಂಜೆಯಿಂದ ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಇನ್ನು ಸಂಜೆಗೆ ಅಡುಗೆ ಎಲ್ಲ ಮಾಡಬೇಕಾಗಿತ್ತು, ನಾನು ಮಾಡಿರಲಿಲ್ಲ, ನಮ್ಮಮ್ಮ ಮಾಡ್ತಾಯಿದ್ದಾರೆ. ರೊಟ್ಟಿ ಹಾಗೆ ಸೊಪ್ಪಿನ ಪಲ್ಯ, ದೊಣ್ಣೆಗಾಯಿ ಪಲ್ಯ, ಮಜ್ಜಿಗೆ ಸಾರು ಇದೆಲ್ಲ ಮಾಡಬೇಕಾಗಿತ್ತು. ಅದನ್ನೆಲ್ಲ ನಮ್ಮಮ್ಮ ಮಾಡ್ಕೊತಾ ಇದ್ದಾರೆ. ಇನ್ನು ನಮ್ಮಮ್ಮನ ಕೈ ರುಚಿ ಹೇಳಬೇಕು ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನನಗೆ ಮಾತ್ರ ತುಂಬಾ ಇಷ್ಟ. ಅಲ್ಲಿ ಬಂದಾಗ ನಮ್ಮಮ್ಮಂಗೆ ನಾನು ಮಾಡಿಕೊಡ್ತೀನಿ, ಇಲ್ಲಿ ಬಂದಾಗ ನನಗೆ ನಮ್ಮಮ್ಮ ಮಾಡಿಕೊಡ್ತಾರೆ. ನನ್ನ ಹತ್ರ ಬಂದಾಗ ನಮ್ಮಮ್ಮಂಗೆ ಏನು ಕೆಲಸ ಮಾಡೋದಕ್ಕೆ ಹಚ್ಚಲ್ಲ, ನಾನು ಅವ್ರ ಹತ್ರ ಬಂದಾಗ ಅವ್ರು ನನಗೇನು ಕೆಲಸ ಮಾಡೋದಕ್ಕೇನು ಬಿಡೋದಿಲ್ಲ. ಹಾಗೆ ಇಲ್ಲಿ ನಮ್ಮಪ್ಪ ನನ್ನ ಮಗಳು ಕೂತ್ಕೊಂಡು ನಾನು ಮಾಡಿರುವಂತಹ ಚಿಕ್ಕಿನ ತಿಂತಾ ಇದ್ಲು ನನ್ನ ಮಗಳು. ನಮ್ಮಪ್ಪ ಹೇಳ್ತಾಯಿದ್ರು ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಹಾಗೆ ಇನ್ನು ನಮ್ಮಮ್ಮ ನನ್ನ ಅಣ್ಣನ ಮಗ ನಮ್ಮಮ್ಮಂಗೆ ಎಷ್ಟು ಹೆಲ್ಪ್ ಮಾಡ್ತಾನೆ ಅಂದರೆ ಮನೇಲಿ. ನಮ್ಮಮ್ಮ ಇವಾಗಲೂ ಮಿಕ್ಸಿ ಹಾಕೋದಕ್ಕೆ ಭಯ ಪಡ್ತಾರೆ. ನಿಮ್ಮ ಮನೇಲಿ ಯಾರಾದರೂ ಈ ಥರ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅದೇನೋ ಗೊತ್ತಿಲ್ಲ ಅವರಿಗೆ, ಈ ಥರ ಕರೆಂಟಿನ ಐಟಮ್ಗಳೆಲ್ಲ ಮನೇಲಿದ್ದರೆ ತುಂಬಾ ಭಯ ಪಡ್ತಾರೆ. ಎಲ್ಲದಕ್ಕೂ ಅವ್ನು ಬರಲೇಬೇಕು, ಅದನ್ನೇ ಹೇಳ್ತಾ ಇರ್ತಾನೆ ಅವನು. ಒಂದು ಮಿಕ್ಸಿ ಹಾಕೋದಕ್ಕೂ ಬರೋದಿಲ್ಲ ನಮ್ಮಮ್ಮಂಗೆ ಅಂತ ಹೇಳ್ಬಿಟ್ಟು ತಮಾಷೆ ಮಾಡ್ತಾಯಿರ್ತಾನೆ ಇಲ್ಲಿ. ಇನ್ನು ಅದಾದ ನಂತರ ಪಲ್ಯಕ್ಕೂ ಸಹ ಎಲ್ಲ ರುಬ್ಬಿ ಕೊಟ್ಟ ನೋಡಿ ಅವನು, ಅದನ್ನು ಇಲ್ಲಿ ಪಲ್ಯ ಮಾಡ್ತಿದ್ದಾರೆ. ಅವ್ರು ಪಲ್ಯ ಮಾಡ್ತಾಯಿದ್ರು. ಅದು ನಾನಿಲ್ಲಿ ಇವತ್ತು ನಮ್ಮ ಅಜ್ಜಿ ಮಾಡೋ ಥರ ಮಜ್ಜಿಗೆ ಸಾರು ಮಾಡು ಅಂತ ಅಂದ್ರೆ ನಮ್ಮಪ್ಪ, ಹಾಗಾಗಿ ಮಜ್ಜಿಗೆ ಸಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಸಹ ಒಂದು ಸೈಡಲ್ಲಿ. ನಮ್ಮಪ್ಪ ಹೆಂಗೆ ಅಂದರೆ ನಾನು ಮಾಡೋದು ನಮ್ಮ ಅಜ್ಜಿ ಮಾಡೋ ಮಜ್ಜಿಗೆ ಸಾರು ತುಂಬಾ ಇಷ್ಟಪಡ್ತಾರೆ. ಅದೇನೋ ಗೊತ್ತಿಲ್ಲ ಅವರಿಗೆ, ನಮ್ಮ ಅಜ್ಜಿ ಮಾಡೋ ಥರನೇ ಮಾಡ್ತೀನಂತೆ ನಾನು. ನನಗೇನು ಆ ಥರ ಅನಿಸಲ್ಲ, ಅಂದರೆ ನಮ್ಮಪ್ಪನ ಅಮ್ಮ ಅವ್ರು ಮಾಡೋ ಥರನೇ ನಾನು ಮಾಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ಇವತ್ತು ನಮ್ಮಮ್ಮ ಮಜ್ಜಿಗೆ ಸಾರು ಮಾಡೋಣ ಅಂತಂದರು. ಅದಕ್ಕೆ ನಮ್ಮಪ್ಪ ನೀನೇ ಮಾಡಮ್ಮ ಅಂತ ಹೇಳ್ಬಿಟ್ಟು ನನಗೆ ಹೇಳಿದ್ದಾರೆ. ಮಜ್ಜಿಗೆ ಸಾರು ಒಂದು ನಾನಿಲ್ಲಿ ಮಾಡ್ತಾಯಿದ್ದೀನಿ ಅಷ್ಟೇ. ಹಾಗೆ ಇವತ್ತು ಒಗ್ಗರಣೆ ಹಾಕ್ತಾಯಿದ್ದೀನಿ ನಾನು ಮಜ್ಜಿಗೆ ಸಾರಿಗೆ. ನಮ್ಮಮ್ಮ ಇವಾಗಲೂ ಕೆಲ್ಸಕ್ಕೆ ಹೋಗ್ತಾರೆ, ಹೊರಗಡೆ ಕೆಲ್ಸಕ್ಕೆ ಹೋಗಿ ಬಂದು ಮನೇಲಿ ಮಾಡ್ಕೊತಾರೆ. ಅಂದರೆ ಯಾವಾಗಾದರೂ ಒಂದ್ಸರಿ ಹೋಗ್ತಾರೆ, ಡೈಲಿ ಹೋಗೋದಿಲ್ಲ. ಏನಾದರೂ ಕೆಲಸ ಇದ್ದಾಗ ಮಾತ್ರ, ಈ ಹೊಲ ಅದಕ್ಕೇನಾದರೂ ಹೋಗಬೇಕಾದ್ರೆ ಮಾತ್ರ ಹೋಗ್ತಾರೆ. ಅವ್ರು ದುಡ್ಕೊಂಬಂದಿರೋಂತಹ ದುಡ್ಡುಗಳೆಲ್ಲ ಈ ಥರ ಜೀರಿಗೆ ಸಾಸಿವೆ ಡಬ್ಬದಲ್ಲೇ ಇಟ್ಟಿರ್ತಾರೆ. ಆವಾಗಿನ ಕಾಲದವರೆಲ್ಲ ಇದೇ ಥರ ಇರ್ತಿದ್ರಲ್ವ. ನಮ್ಮಮ್ಮನೂ ಅಷ್ಟೇ, ಇವಾಗಲೂ ಅದನ್ನು ಮರ್ತೇ ಇಲ್ಲ. ಯಾವಾಗ ನೋಡಿದ್ರೂ ಜೀರಿಗೆ ಸಾಸಿವೆ ಡಬ್ಬ ಅಥವಾ ಸಕ್ಕರೆ ಡಬ್ಬ, ಟೀ ಪುಡಿ ಡಬ್ಬ ಇರುತ್ತಲ್ವ, ಅದರಲ್ಲಿ ಒಂದು 100 ರೂಪಾಯಿನಾದರೂ ಇಟ್ಬಿಟ್ಟಿರ್ತಾರೆ ಅವರು, ಇಲ್ಲ 1 ರೂಪಾಯಿನಾದರೂ ಅದರಲ್ಲಿ ಹಾಕಿರ್ತಾರೆ. ಈ ಪರ್ಸ್ಗಳಲ್ಲಿ ಇಡೋದಾಯಿತು ಅಥವಾ ಬ್ಯಾಂಕಿಗೆ ಹಾಕ್ಬರೋದಾಯಿತು, ಅದು ಯಾವುದೂ ಮಾಡೋದಿಲ್ಲ ನಮ್ಮಮ್ಮ. ಅವ್ರಿಗೆ ಬೇಕಾದಾಗ ತೊಗೊತಾರೆ, ಬೇಡ ಅಂದರೆ ಆ ಥರ ಡಬ್ಬದಲ್ಲಿ ಅವರು ಕೂಡಿಟ್ಕೊಂಡು ಬಿಡ್ತಾರೆ. ನಿಮ್ಮ ಮನೇಲಿ ಇದೇ ಥರ ಇದ್ದಾರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಮಾತ್ರ ಈ ಅಭ್ಯಾಸನೇ ಇಲ್ಲ. ಎಷ್ಟೇ ಕಾಸು ಇರಲಿ ನಾನು ತೊಗೊಂಡೋಗಿ ನನ್ನ ಪರ್ಸಿಗೆ ಹಾಕ್ತೀನಿ ಹೊರತಾಗಿ ಈ ಥರ ಸಕ್ಕರೆ ಡಬ್ಬ, ಟೀ ಪುಡಿ ಡಬ್ಬ ಅಲ್ಲೆಲ್ಲ ಇಡೋವಂತಹ ಅಭ್ಯಾಸನೇ ಇಲ್ಲ ನನಗೆ. ಹಾಗಾಗಿ ಇಲ್ಲಿ ಬಂದಾಗ ಈ ಥರದ್ದೆಲ್ಲ ನೋಡ್ತಾ ಇರ್ತೀನಿ ನಾನು ಅಷ್ಟೇ. ಇನ್ನು ಅದಾದ ನಂತರ ಇಲ್ಲಿ ಮಜ್ಜಿಗೆ ಸಾಂಬಾರಿಗೂ ಸಹ ಒಗ್ಗರಣೆನ ಮಾಡಿದ್ದಾಯಿತು. ಹಾಗೆ ಇವತ್ತು ಸ್ವಲ್ಪ ಅಡುಗೆ ಕೆಲಸನೂ ಸಹ ಬೇಗನೆ ಆಗಿತ್ತು. ಹೊರಗಡೆ ಎಲ್ಲ ಕೂತ್ಕೊಂಡು ಚೌಕಾಬಾರ ಆಟನ ಆಡ್ತಾಯಿದ್ವಿ. ನಮ್ಮ ಕಡೆ ನಾವು ಇದನ್ನು ಚಾವಂಗಿ ಅಂತ ಹೇಳ್ತೀವಿ. ಬೆಂಗಳೂರು ಕಡೆ ಅಲ್ಲೆಲ್ಲ ಚೌಕಾಬಾರ ಅಂತ ಹೇಳ್ತಾರೆ. ನಿಮ್ಮ ಕಡೆ ಏನಂತ ಹೇಳ್ತಾರೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಚೌಕಾಬಾರ ಅಂದರೆ ಎಲ್ರಿಗೂ ಗೊತ್ತೇ ಇರುತ್ತೆ ಅಲ್ವಾ. ಆ ಆಟನ ಇವತ್ತು ಹೊರಗಡೆ ಕೂತ್ಕೊಂಡು ಆಟ ಆಡ್ತಾಯಿದ್ವಿ. ನಮ್ಮ ಅಕ್ಕಪಕ್ಕದಲ್ಲಿ ಮನೆ ಎಲ್ಲ ಇರ್ತಾರಲ್ವ, ಅವರು ಸಹ ಬೇಗನೆ ಕೆಲಸನ ಮುಗಿಸ್ಕೊಂಡಿರ್ತಾರೆ. ಇನ್ನು ಸೆಕೆ ಟೈಮಲ್ಲಿ ಒಳಗಡೆ ಕೂತ್ಕೊಳ್ಳೋದಕ್ಕಂತೂ ಆಗಲ್ಲ, ಹೊರಗಡೆ ತಣ್ಣಗೆ ಗಾಳಿ ಬರ್ತಾ ಇರುತ್ತೆ. ತಣ್ಣಗೆ ಗಾಳಿ ಬರುವಾಗ ಈ ಥರ ಕೂತ್ಕೊಂಡು ನಾವು ಆಟಗಳನ್ನ ಆಡ್ತಾಯಿರ್ತೀವಿ. ಆ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಆದರೆ ಮಾಡೋದಕ್ಕೆ ಆಗಲಿಲ್ಲ. ಹಾಗಾಗಿ ಇನ್ನು ಊಟನೆಲ್ಲ ಮುಗಿಸ್ಕೊಂಡು ಮಿಕ್ಕೊಂಡಿರುವಂತಹ ಕೆಲಸಗಳನ್ನ ಸಹ ಮುಗಿಸ್ಕೋಬೇಕಾಗಿತ್ತು. ಹಾಗಾಗಿ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮಾಡಿರುವಂತಹ ಲಾಗು, ನಾನು ಮಾಡಿರುವಂತಹ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮದೊಂದು ಸಬ್ಸ್ಕ್ರೈಬರ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.